ನೀವು ನೋಡ್ತಾ ಇದ್ರ ವಿವಿಸಿ ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಆಸ್ತಿ ಕಲಹ ಹಿನ್ನೆಲೆ ಸಾರಿಗೆ ಇಲಾಖೆ ನೌಕರನ ಬರ್ಬರ ಹತ್ಯೆ, ಆಲೂರು ತಾಲೂಕಿನ ರಾಜನಹಳ್ಳಿ ಸಮೀಪ ಘಟನೆ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್, ಎಂಎಲ್ಸಿ ಸೂರಜ್ ರೇವಣ್ಣಗೆ ಮತ್ತೊಂದು ಶಾಕ್, ಪರಿಶೀಲನಾ ಅರ್ಜಿ ವಜಾ. ಹಾಸನ ಜಿಲ್ಲಾ ದಲಿತ ಕಾಂಗ್ರೆಸ್ ಮುಖಂಡರ ಅಸಮಾಧಾನ, ಸರ್ಕಾರದ ವಿರುದ್ಧ ಬಂಡಾಯದ ಎಚ್ಚರಿಕೆ, ದಲಿತರಿಗೆ ನಾಮನಿರ್ದೇಶಿತ ಸ್ಥಾನ ನೀಡುವಂತೆ ಒತ್ತಾಯ. ಸ್ವಿಚ್ ಇಲ್ಲದ ಬೀದಿ ದೀಪ ಕಂಬಗಳು, ಅನಾಹುತಕ್ಕೆ ಆಹ್ವಾನ, ಸಾರ್ವಜನಿಕರಲ್ಲಿ ಆತಂಕ. ನಕಲಿ ದಾಖಲೆ ಸೃಷ್ಟಿ, ಪೊಲೀಸ್ ಪೇದೆಯಿಂದ ಭೂ ಕಬಳಿಕೆ, ಜುಟ್ಟನಹಳ್ಳಿ ಗ್ರಾಮದ ಪುಟ್ಟಸ್ವಾಮಿಯಿಂದ ಗಂಭೀರ ಆರೋಪ. ವಾರ್ತೆಗಳ ವಿವರ. ಆಸ್ತಿ ಕಲಹಕ್ಕೆ ಸಂಬಂಧಿಸಿದಂತೆ ಸಾರಿಗೆ ಇಲಾಖೆ ನೌಕರರನ್ನ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥ ಘಟನೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ರಾಜನಹಳ್ಳಿ ಸಮೀಪ ನಡೆದಿದೆ. 2 ಎಕರೆ ಆಸ್ತಿಗಾಗಿ ಕೋರ್ಟ್ ಮೆಟ್ಟಿಲೇರಿದ ವ್ಯಕ್ತಿಯನ್ನ ಕೇಸ್ ಮುಗಿಸಿ ಬಂದ ಸಂಜೆಯೇ ಕೊಲೆ ಮಾಡಲಾಗಿದೆ ಅಂತಕ್ಕಂಥ ಆರೋಪ ಕೇಳಿ ಬಂದಿದ್ದು, ಆಲೂರು ಪೊಲೀಸರು ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಏನಿದು ಘಟನೆ ಅಂತ ನೋಡ್ತಾ ಇದ್ರೆ, ಮೃತ ವೀರಪ್ಪ ಅಂತಕ್ಕಂಥವ್ರು 58 ವರ್ಷ, ಕೆಎಸ್ಆರ್ಟಿಸಿ ಹಾಸನ ಡಿಪೋದಲ್ಲಿ ಚಾಲಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಇನ್ನೇನು 2 ವರ್ಷ ನಿವೃತ್ತಿ ಅಂಚಿನಲ್ಲಿದ್ದವರು. ಕೆಲ ವರ್ಷಗಳ ಹಿಂದೆ ವೀರಪ್ಪನ ಚಿಕ್ಕಪ್ಪ ಬಾಗಲಯ್ಯ ಅಂತಕ್ಕಂಥವ್ರು ತನ್ನ 2 ಎಕರೆ ಆಸ್ತಿಯನ್ನ ಅವರಿಗೆ ಕೊಡೋದಾಗಿ ದಾನ ಪತ್ರವನ್ನ ನೀಡಿದ್ರು. ವೀರಪ್ಪ ಅವರಿಗೆ ಕೊಡ್ತೀವಿ ಅಂತ ಹೇಳಿ ದಾನ ಪತ್ರವನ್ನ ನೀಡಿದ್ರು. ಹೀಗಾಗಿ ಚಿಕ್ಕಪ್ಪನ ನಿಧನದ ಬಳಿಕ ಆ ಆಸ್ತಿ ವೀರಪ್ಪನ ಹೆಸರಿಗೆ ರಿಜಿಸ್ಟರ್ ಆಗಿತ್ತು. ಆದ್ರೆ ಅವರ ಚಿಕ್ಕಪ್ಪನ ಮಕ್ಕಳಿದ್ರಲ್ಲ, ಅವರು ಮಲ್ಲಮ್ಮ, ಮಹದೇವಮ್ಮ ಮತ್ತೆ ಕುಟುಂಬಸ್ಥರು ಆಸ್ತಿ ಹಂಚಿಕೆ ವಿಚಾರವಾಗಿ ನ್ಯಾಯಾಲಯದ ಮೆಟ್ಲೇರಿದ್ರು. ಈ ಹಿನ್ನೆಲೆ ಮಂಗಳವಾರ ಆಲೂರಿನ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ನಡೀತು. ವೀರಪ್ಪ ಕೂಡ ಹಾಜರಾಗಿದ್ರು ವಿಚಾರಣೆಗೆ. ವಿಚಾರಣೆ ಮುಗಿಸಿ ಜಮೀನಿನ ಬಳಿ ತೆರಳುತ್ತಾ ಇದ್ದ ಸಂದರ್ಭದಲ್ಲಿ ವೀರಪ್ಪ ಅವರನ್ನ ಹಿಂಬಾಲಿಸಿದ ಮಲ್ಲಮ್ಮನ ಮಕ್ಕಳಾದ ಹರೀಶ ಹಾಗೂ ಪ್ರಕಾಶ ಮತ್ತೆ ಮಹದೇವಮ್ಮ ಅವರ ಮಕ್ಕಳಾದ ಮಹದೇವ ಅವರು ಹಲ್ಲೆ ನಡೆಸಿ ಹತ್ಯೆಗೈದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂಡ್ ಅಲ್ಲಿಗೆ ನಿಂತಿಲ್ಲ ಇವರ ಕೃತ್ಯ, ಮೃತದೇಹಕ್ಕೆ ಪೆಟ್ರೋಲ್ ಅನ್ನು ಸುರಿದು ಸುಟ್ಟು ಹಾಕಿದ್ದಾರೆ. ಅಂಡ್ ಈ ಸಂಬಂಧ ವೀರಪ್ಪನ ಪುತ್ರ ವಿವೇಕ್ ನೀಡಿದ ದೂರಿನ ಮೇರೆಗೆ ಮಲ್ಲಮ್ಮ ಹಾಗೂ ಮಹದೇವಮ್ಮ, ಹರೀಶ್, ಲೋಕೇಶ್, ಮಹದೇವ್ ಸೇರಿದಂತೆ ಒಟ್ಟು 11 ಜನರ ವಿರುದ್ಧ ಆಲೂರು ಪೊಲೀಸ್ ಠಾಣೆಯಲ್ಲಿ ಈಗ ಕೊಲೆ ಪ್ರಕರಣ ದಾಖಲಾಗಿದೆ. ಸ್ಥಳಕ್ಕೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಅವರು ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಫೋನ್ ಮಾಡಪ್ಪ ಮಾಮಗೆ ನಾಟೋ ಚಬಲ್ ಬರ್ತೈತಮ್ಮ, ಫೋನ್ ಆಗ್ತಿಲ್ಲ. ಆಮೇಲೆ ಅಮ್ಮಯ್ಯನ ಫೋನ್ ಮಾಡಿದೆ, ರಾಜನಹಳ್ಳಿಗೆ ಹೋಗೋರ ಬಂದು ಯಾಕಪ್ಪ ಅಂದೆ. ಏನು ಹೇಳೋಕ್ಕಾಗಲ್ಲ, ಬಂದಿಲ್ಲಿ ಅರ್ಜೆಂಟ್ ಹೋಗೋರ ತರಕಾರಿ ಎಲ್ಲ ಬ್ಯಾಗೆಲ್ಲ ಬಸ್ ಸ್ಟ್ಯಾಂಡಿಗೆ ಬಂದಿರ್ತೈತಿ. ಏನಾಯ್ತು ನಮಗೆ ಆಮೇಲೆ ಎಲ್ಲ ಏನು ಅಲ್ಲ ಸಿಗೋದು ಆಟೋ ಬರುತ್ತೆ ಗಂಡನಿಗೆ ಹೇಳ್ತಾರೆ ಕೋರ್ಟ್ ನನ್ನ ಕಡೆ ಕಾಯ್ತು. ಅವ್ರಿಗೆ ಬಾಲಿಕೆ ಒಂದು ಅವರಿಗೆ ನಮ್ಮ ಅಣ್ಣಗೆ ಯಾವ ಶಿಕ್ಷೆ ಆಯ್ತು ಅವ್ರಿಗೂ ಅದೇ ಶಿಕ್ಷೆ ಕೊಟ್ಟರೆ ಕಾನೂನು ಅಂತ. ಬಜೆಟ್ ಲಾಯರು ಅವರ ಅಪೋಸಿಟ್ ಲಾಯರು ವಿಚಾರಣೆ ಮಾಡಿ ಆಮೇಲೆ ಇಲ್ಲಿ ಹೊಲ್ದ ಹತ್ರ ಅವರು ಬಂದವ್ರು, ಇನ್ಗುಟ್ಟೆ ಇವನು ಬಂದವನು, ಇನ್ಗುಟ್ಟೆ ಬಂದವ್ರೆ. ಅವರು ಬಂದವ್ರು ಕನ್ನಡ ಅಂತ ಫೋನ್ ಮಾಡಿದ. ಮಲ್ಲಮ್ಮ, ಮಹದೇವಮ್ಮ, ಮಹದೇವಮ್ಮನ ಮಕ್ಕಳು ಹರೀಶ, ಪ್ರಕಾಶ, ಆಮೇಲೆ ಮಲ್ಲಮ್ಮನ ಮಗ ಮಹದೇವ, ಇವರೆಲ್ಲ ಬಂದವ್ರು ಕನ್ನಡ ಅಂದ. ಆಮೇಲೆ ಮತ್ತೆ ಫೋನ್ ಮಾಡಿದೆ, ಇಲ್ಲೇ ಇದ್ದಾರೆ ಕನ್ನಡ ಅಂದ. ಮತ್ತೆ ಸುಮಾರು ಹೊತ್ತಿನ ಮೇಲೆ ಫೋನ್ ಮಾಡಿದ್ರೆ ಫೋನ್ ನಾಟ್ ರೀಚಬಲ್, ಫೋನ್ ಎಲ್ಲ ಅವರು. ಇವತ್ತು ಕೋರ್ಟಿಂದ ಬಂದು ಇವತ್ತು ಸುಟ್ಟಾಕಿ ಅವನ್ನ ಅವ್ರು ಹೋಗ್ಯಾರೆ ಕೊಲೆ ಮಾಡಿ. ಇವ್ರಿಗೆ ಅಂದರೆ ಜಮೀನು ಕೋರ್ಟ್ಗೆ ಹಾಕಿದ್ರು ಸಹ. ಕೋರ್ಟ್ಗೆ ಹಾಕಿ ಕೋರ್ಟಿಂದ ಮುಗಿಸ್ಕೊಂಡು ಬಂದಾಗ ಈ ಕೆಲಸ ಮಾಡಿ ನಾವು ಕೊಲೆ ಮಾಡಿ ಸುಟ್ಟಾಕಿ. ಇದು ಎಲ್ಲ ಸುಮಾರು ಒಂದು 7-8 ವರ್ಷದಿಂದ 10 ವರ್ಷ 15 ವರ್ಷದಿಂದ ಕೋರ್ಟು ಗಾಯ್ತಾ ಇತ್ತು. ಇದು ನಮ್ಮ ತಮ್ಮನ ಪರವಾಗಿ ಎಲ್ಲ ಕಾಯ್ದೆ ಆಗಿದೆ. ಕಾಯ್ದೆ ಆಗಿದ್ರ ಮೇಲೆ ನೋವನ್ನು ಪಡೆದ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಿಂದ ತಮ್ಮ ಹೆಸರನ್ನ ಕೈ ಬಿಡುವಂತೆ ಎಂಎಲ್ಸಿ ಸೂರಜ್ ರೇವಣ್ಣ ಅವರು ಕೋರಿದ್ದ ಮರುಪರಿಶೀಲನಾ ಅರ್ಜಿಯನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಜಾಗೊಳಿಸಿರ್ತಕ್ಕಂಥದ್ದು.
ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದಿಂದ ತಮ್ಮನ್ನ ಕೈ ಬಿಡುವಂತೆ ಕೋರಿ ಸೂರಜ್ ರೇವಣ್ಣ ಸಲ್ಲಿಸಿದ ಅರ್ಜಿಯನ್ನ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರ ಪೀಠ ವಜಾಗೊಳಿಸಿದೆ. ಅಂಡ್ ಇನ್ನು ಜೆಡಿಎಸ್ ಕಾರ್ಯಕರ್ತರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಅವರನ್ನ ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಲಾಗಿತ್ತು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದ ಬೆನ್ನಲ್ಲೇ ಸೂರಜ್ ರೇವಣ್ಣ ಅವರು 1 ತಿಂಗಳ ಕಾಲ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದು ಅದಾದ್ಮೇಲೆ ಬಿಡುಗಡೆಗೊಂಡಿದ್ರು. ಈಗ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಿಂದ ತಮ್ಮ ಹೆಸರನ್ನ ಕೈ ಬಿಡಬೇಕು ಅಂತ ಏನು ಮನವಿ ಸಲ್ಲಿಸಿದ್ರು, ಆ ಮನವಿಯನ್ನ ನ್ಯಾಯಪೀಠ ತಿರಸ್ಕರಿಸಿ ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು. ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮುಖಂಡರನ್ನ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷಿಸ್ತಾ ಇದೆ ಅಂತ ಆರೋಪಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ಮುನುಸ್ವಾಮಿ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿರ್ತಕ್ಕಂಥ ಅವರು ಕಳೆದ 2023 ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆ ಇವೆಲ್ಲದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ತನ್ನದೇ ಆದಂತ ಒಂದು ಮುಂಚೂಣಿಗೆ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ನಮ್ಮ ಸಮುದಾಯ ಸಾಕಷ್ಟು 4.5 ಲಕ್ಷಕ್ಕೂ ಅಧಿಕವಿರ್ತಕ್ಕಂಥ ನಮ್ಮ ಸಮುದಾಯದ ಮತದಾರರು ಕೊಡುಗೆಯನ್ನು ನೀಡಿದ್ದಾರೆ. ಆದ್ರೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಸರ್ಕಾರ ಕೇವಲ ಇತರ ಪ್ರಭಾವಿ ವರ್ಗಗಳಿಗೆ ಆದ್ಯತೆಯನ್ನು ನೀಡ್ತಾ ಇದ್ದು ನಿಷ್ಠಾವಂತ ದಲಿತ ಮುಖಂಡರನ್ನ ಮೂಲೆ ಗುಂಪು ಮಾಡ್ತಾ ಇದೆ. ಜಿಲ್ಲೆಯ ಗೃಹ ಮಂಡಳಿ ಆಗಿರಬಹುದು, ವಿದ್ಯುತ್ ನಿಗಮ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರ ಅಂತ ಪ್ರಮುಖ ಸ್ಥಾನಗಳನ್ನ ಬೇರೆ ಸಮುದಾಯದವರಿಗೆ ನೀಡ್ತಾ ಇದ್ದಾರೆ. ದಲಿತ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲ. ಸಕಲೇಶಪುರ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಸತತವಾಗಿ ಹೊರ ಜಿಲ್ಲೆಯಿಂದ ಬಂದವರಿಗೆ ಟಿಕೆಟ್ ನೀಡಲಾಗ್ತಾ ಇದೆ. ಸ್ಥಳೀಯ ಕಾರ್ಯಕರ್ತರ ಅಸಮಾಧಾನಕ್ಕೂ ಕೂಡ ಇದು ಕಾರಣ ಆಗಿರ್ತಕ್ಕಂಥದ್ದು. ಇತ್ತೀಚೆಗೆ ಸಚಿವರು ಬಂದಿದ್ದಾಗ ಅವರ ಸಮ್ಮುಖದಲ್ಲೇ ನಡೆದಂತಹ ಅಹಿತಕರ ಘಟನೆ ಸಮುದಾಯಕ್ಕೆ ಸಾಕಷ್ಟು ನೋವನ್ನು ತಂದಿದೆ. ಮುಂಬರುವ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ 2028 ವಿಧಾನಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಜಿಲ್ಲೆಯ ದಲಿತರಿಗೆ ಕೂಡಲೇ ವಿಧಾನ ಪರಿಷತ್ ಸ್ಥಾನ ಸೇರಿದಂತೆ ರಾಜ್ಯ ಮತ್ತೆ ಜಿಲ್ಲಾ ಮಟ್ಟದ ನಾಮನಿರ್ದೇಶಿತ ಸ್ಥಾನಗಳಲ್ಲಿ ಸೂಕ್ತ ಪ್ರಾತಿನಿಧ್ಯತೆಯನ್ನು ನೀಡಬೇಕು ಅಂತ ಒತ್ತಾಯಿಸಿದರು. ಏನೋ ಈ ಸಂದರ್ಭದಲ್ಲಿ ಈ ತರ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಹಾಜರಿದ್ರು. ನಮ್ಮ ಹಾಸನ ಜಿಲ್ಲೆಯಿಂದ ನಾವು ಮಾತಾಡೋದು ಅಂದರೆ ಇವತ್ತೇನು ಕರ್ನಾಟಕ ರಾಜ್ಯದ ಸರ್ಕಾರ ಇದೆ, ಆ ಸರ್ಕಾರವನ್ನು 2023ರಿಂದ ಬಂದಂಥ ಸರ್ಕಾರ ಏನಿದೆ ಅದಕ್ಕೆ ಎಲ್ಲ ಜನಾಂಗದ ಸಹಕಾರ, ಸಲಹೆ, ಒತ್ತಡ ರಹಿತವಾಗಿ ಕಾಂಗ್ರೆಸ್ ಸರ್ಕಾರವನ್ನು ತಂದಿದ್ದಾರೆ. ಸುಮಾರು ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುವಷ್ಟು ಒಂದು ಶಕ್ತಿಯನ್ನು ಹೊಂದಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ರಚನೆ ಮಾಡಿದೆ. ಅದರಲ್ಲಿ ಎಲ್ಲ ಜನಾಂಗದವರು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಸಹಾಯ ಮಾಡಿದ್ದಾರೆ. ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಹೇಳಬೇಕಂತ ಅಂದರೆ ಎಲ್ಲನೂ ಡೀಟೇಲ್ ಮಾತಾಡೋಕ್ಕೆ ಹೋಗಲ್ಲ. ಹಾಸನ ಜಿಲ್ಲೆಯಲ್ಲಿ ಇಂದಿನ ಪ್ರಸ್ತುತ ಒಂದು ಲೆಕ್ಕಾಚಾರದ ಪ್ರಕಾರ ಹಾಸನ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಮತದಾರರು 4,500 ಅಂದರೆ 5,000 ಮತದಾರರಿದ್ದಾರೆ ಪರಿಶಿಷ್ಟ ಜಾತಿಯವರು. ಆದರೆ ಇಲ್ಲಿ ಒಂದು ನನ್ನ ವಿಷಯ ಏನು ಸ್ಪಷ್ಟವಾಗಿ ಪ್ರಸ್ತಾಪ ಮಾಡ್ತೀನಿ ಅಂತ ಅಂದರೆ, ಇದುವರೆಗೂ ಕೂಡ ಸರ್ಕಾರ ಬಂದಂಥ ಅಂದಿನಿಂದ ಇದುವರೆಗೂ ಕೂಡ ಸರ್ಕಾರದಲ್ಲಿ ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಅಧಿಕಾರ ಹಂಚಿಕೆಯಲ್ಲಿ ನಮ್ಮ ಏನು ಪರಿಶಿಷ್ಟ ವರ್ಗದವರು, ಆ ಪರಿಶಿಷ್ಟ ಜನಾಂಗದವ್ರಿಗೆ ಅನ್ಯಾಯ ಆಗಿದೆ. ಯಾಕೆ ಅಂತ ಅಂದರೆ 5,000 ಜನ, 5 ಲಕ್ಷದ ಜನ ಏನು ಮತದಾರರಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿಯವರು, ಅಷ್ಟು ಜನ ಪ್ರಾಮಾಣಿಕವಾಗಿ ಸಹಾಯ. ಬೇಲೂರು ಪಟ್ಟಣದಲ್ಲಿ ಮುಖ್ಯ ರಸ್ತೆಗಳನ್ನ ಒಳಗೊಂಡಂತೆ ಎಲ್ಲಾ ವಾರ್ಡ್ಗಳಲ್ಲಿ ಅಳವಡಿಸಲಾಗಿರ್ತಕ್ಕಂಥ ಬೀದಿ ದೀಪಗಳ ವಿದ್ಯುತ್ ಕಂಬಗಳೇನಿದ್ದಾವೆ ಅವು ಈಗ ಸಾರ್ವಜನಿಕರ ಆತಂಕಕ್ಕೆ ಕಾರಣ ಆಗಿದ್ದಾವೆ. ವಿದ್ಯುತ್ ದೀಪ ಹಾಕಿದ್ರೆ ಯಾಕೆ ಸಾರ್ವಜನಿಕರಿಗೆ ಆತಂಕ ಅಂತ ಅಂದ್ರೆ, ಆ ವಿದ್ಯುತ್ ದೀಪಗಳ ನಿರ್ವಹಣೆ ಮತ್ತೆ ನಿಯಂತ್ರಣಕ್ಕೆ ಅಗತ್ಯವಾದ ಸ್ವಿಚ್ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿಲ್ವಂತೆ. ಬಹುತೇಕ ಕಂಬಗಳಿಗೆ ವೈರ್ನ ಹಿಂಗೆ ಜಾಯಿಂಟ್ ಮಾಡಿಬಿಟ್ಟಿರ್ತಾರೆ, ನೀವು ನೋಡಿರ್ತೀರಿ. ಹಿಂಗೆ ತೆಗೆದ್ರೆ ಆಫ್ ಆಗುತ್ತೆ, ಮತ್ತೆ ವೈರ್ ಹಾಕಿದ್ರೆ ಜಾಯಿಂಟ್ ಆಗುತ್ತೆ. ಅಂಡ್ ಆ ರಸ್ತೆಯಲ್ಲಿ ಜಾನುವಾರುಗಳು ಸಂಚರಿಸಬೇಕಾದ್ರೆ ಸ್ವಲ್ಪ ಯಾಮಾರಿದ್ರು, ಸಾರ್ವಜನಿಕರು ಓಡಾಡಬೇಕಾದ್ರೆ ಏನಾದ್ರೂ ಮಿಸ್ ಆಗಿ ಟಚ್ ಮಾಡಿಬಿಟ್ರೆ ಸ್ವಲ್ಪ ಯಾಮಾರಿದ್ರು ಕೂಡ
ಕಂಬಕ್ಕೆ ಅಳವಡಿಸಿರ್ತಕ್ಕಂಥ ವೈರ್ಗಳು ತಾಗಿ ಅನಾಹುತ ಸಂಭವಿಸ್ತಕ್ಕಂಥ ಸಾಧ್ಯತೆಗಳು ಸಾಕಷ್ಟಿದ್ದಾವೆ. ಮುಖ್ಯವಾಗಿ ಹೊಳೆಬೀದಿ ಹಾಗೂ ಹೊಳೆಬೀದಿಗೆ ಹೊಂದಿಕೊಂಡಂತಿರ್ತಕ್ಕಂಥ ಕನಿಕಾ ಪರಮೇಶ್ವರಿ ದೇವಾಲಯದ ರಸ್ತೆ ಅಂಡ್ ಈ ರಸ್ತೆಯಲ್ಲಿ ಇರ್ತಕ್ಕಂಥ ಅಂಗನವಾಡಿ ಸಹ ಇದೆ. ಎದುರುಗಡೆ ಅಂಗನವಾಡಿ ಕೂಡ ಇದೆಯಂತೆ. ಇಲ್ಲೆಲ್ಲೂ ಕೂಡ ಸ್ವಿಚ್ಗಳನ್ನೇ ಅಳವಡಿಸಿಲ್ವಂತೆ, ಬರೀ ವೈರ್ಗಳನ್ನ ಇಲ್ಲೇ ಬಿಡಲಾಗಿದೆಯಂತೆ. ಹೀಗಾಗಿ ಕೂಡಲೇ ಈ ಬಗ್ಗೆ ಸಂಬಂಧಪಟ್ಟವರು ಎಚ್ಚೆತ್ತುಕೋಬೇಕು, ಸರಿಪಡಿಸಬೇಕು. ಮುಂದಾಗಬಹುದಾದ ಅನಾಹುತಗಳಿಗೆ ಯಾವುದೇ ದಾರಿ ಮಾಡ್ಕೊಡ್ಬಾರ್ದು ಅಂತ ಹೇಳಿ ಸ್ಥಳೀಯರೆಲ್ಲ ಆಗ್ರಹಿಸಿದ್ದಾರೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕು ಜುಟ್ಟನಹಳ್ಳಿ ಗ್ರಾಮದ ಪೊಲೀಸ್ ಪೇದೆ ಜೆಪಿ ರಾಮಕೃಷ್ಣ ಅಂತಕ್ಕಂಥವ್ರು ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಪಿತ್ರಾರ್ಜಿತ ಆಸ್ತಿ 3.25 ಎಕರೆ ಜಮೀನನ್ನ ಕಬಳಿಸಿದ್ದಾರೆ ಅಂತ ಹೇಳಿ ಅದೇ ಗ್ರಾಮದ ಪುಟ್ಟರಾಜು ಅಂತಕ್ಕಂಥವ್ರು ಆರೋಪಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು, ನಮ್ಮ ತಂದೆಯವರು ಸಂಪಾದನೆ ಮಾಡಿದ್ದ ಆಸ್ತಿಯನ್ನ ರಾಮಕೃಷ್ಣ ಅಂತಕ್ಕಂಥವ್ರು ಕಬಳಿಸಿದ್ದಾರೆ. ಇದಕ್ಕಾಗಿ ನಾನು ಕಳೆದ 21 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀನಿ. ಎಸಿ ಕೋರ್ಟ್, ಸಿವಿಲ್ ಕೋರ್ಟ್ ಮೊದಲಾದ ಕಡೆಯಲ್ಲಿ ನನ್ನ ಪರವಾಗಿ ಆದೇಶ ಬಂದಿದ್ರು ಕೂಡ ಜಮೀನು ಬಿಟ್ಟುಕೊಡದೆ ಒಂದಲ್ಲ ಒಂದು ರೀತಿ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಪಹಣಿ ಮಾಡಿಕೊಡಿ ಅಂತ ನ್ಯಾಯಾಲಯವೇ ಆದೇಶ ಮಾಡಿದ್ರು ಕೂಡ ಸ್ಥಳೀಯ ಗ್ರಾಮ ಲೆಕ್ಕಾಧಿಕಾರಿ ಆಗಿರ್ಬೋದು, ಕಂದಾಯ ಅಧಿಕಾರಿ, ತಹಸೀಲ್ದಾರ್ ಎಲ್ಲರೂ ಕೂಡ ಹಣದ ಆಮಿಷಕ್ಕೆ ಬಲಿಯಾಗಿ ನನಗೆ ಪಾಣಿ ಮಾಡ್ಕೊಡೋಕೆ ಸತಾಯಿಸ್ತಾ ಇದ್ದಾರೆ ಅಂತ ಅಳಲನ್ನ ತೋಡಿಕೊಂಡಿದ್ದಾರೆ. ಅಂಡ್ ಈ ಸಂಬಂಧ ಕಂದಾಯ ಸಚಿವರು ಸೇರಿದಂತೆ ಎಲ್ಲ ಅಧಿಕಾರಿಗಳು ಕೂಡ ಮನವಿ ಸಲ್ಲಿಸಲಾಗಿದೆ. ಅವರು ಸೂಚಿಸಿದ್ರು ಕೂಡ ತಾಲೂಕು ಮಟ್ಟದ ಅಧಿಕಾರಿಗಳು ನನ್ನ ಅಲ್ದಾಡಿಸ್ತಾ ಇದ್ದಾರೆ ಪ್ರತಿದಿವ್ಸ. ಅಂಡ್ ನಂದೊಂದೇ ಅಲ್ಲ, ಗ್ರಾಮದಲ್ಲಿ 16 ಎಕರೆ ಜಮೀನನ್ನ ರಾಮಕೃಷ್ಣ ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಇದೇ ರೀತಿ ಅವ್ರನ್ನೆಲ್ಲ ಯಾಮಾರಿಸಿದ್ದಾನೆ. ಸಮುದಾಯ ಭವನ, ಶಾಲೆ ಜಾಗವನ್ನು ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾನೆ. ಪೊಲೀಸ್ ಅಧಿಕಾರಿ ಆಗಿದ್ರು ಕೂಡ ಕಾನೂನು ಉಲ್ಲಂಘನೆ ಮಾಡಿ ಬರೋಬ್ಬರಿ 30 ಪಾಣಿಯನ್ನ ಹೊಂದಿದ್ದಾರೆ ಅಂತ ಹೇಳಿ ಆರೋಪಿಸಿದ್ದಾರೆ. ಅಂಡ್ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ನಮಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡರಾದ ಮಂಜುನಾಥ್, ರವಿಕುಮಾರ್, ಅಪ್ಪಣ್ಣಗೌಡ, ಸುಂದರ್ ರಾಜ್, ಸುನೀಲ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಈಗ ಬಂದು ಗೂಡ ಹುಟ್ಟಿದವರು ಪುಟ್ಟಯ್ಯ ಅಂತ ಚಿಕ್ಕಪ್ಪ ಸರ್ ಅವರು. ಇದು ನಮ್ಮ ತಂದೆಗೆ ಬಂದು 6 ಜನ ಮಕ್ಕಳು ಸರ್, 4 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. ಇವರು ಇಲ್ಲಿ ಕಿತ್ತುತನ ಬಡತನದಿಂದ ಉದ್ಯೋಗ ಆರಿಸ್ಕೊಂಡು ಬಂದು ಊಟಿಗೆ ಹೋಗಿ ನೆಲೆಸಿದ್ರು ಸರ್. ಅವರು ಅಲ್ಲಿ ಬಂದು ಜೀವನ ಮಾಡ್ಕೊಂಡು ಇದು ಮಾಡ್ತದೆ ಸರ್. ಇಲ್ಲಿ ನಮ್ಮ ಪಿತ್ರಾರ್ಜಿತ ಜಮೀನು ಬಂದು 3 ಎಕರೆ 25 ಕುಂಟೆ ಇತ್ತು ಸರ್. ನಮ್ಮ ಚಿಕ್ಕಪ್ಪ ನಮ್ಮ ತಂದೆ ಇಬ್ಬರು ಸೇರಿಕೊಂಡು ಒಳ್ಳೆ ಒಡನಾಟ ಇಟ್ಕೊಂಡು ಕೃಷಿ ಚಟುವಟಿಕೆಗಳು ಮಾಡ್ಕೊಂಡು ಬರ್ತಾಯಿದ್ರು ಸರ್. 3 ತಿಂಗಳಿಗೆ 6 ತಿಂಗಳಿಗೆ ಒಂದು ಸರಿ ಸರ್. ನಾವೆಲ್ಲ ಚಿಕ್ಕದಾಗಿರಾಗ ಇಲ್ಲಿ ಜಾತ್ರೆ ಹುಣ್ಮೆ ಹಬ್ಬ ಎಲ್ಲ ಬರುವಾಗ ನಮ್ಮನ್ನೆಲ್ಲ ಕರ್ಕೊಂಡು ಬಂದು 3 ದಿವಸ ಇರಿಸ್ಬಿಟ್ಟು ನಮ್ಮಲ್ಲಿ ಕರ್ಕೊಂಡು ಹೋಗ್ತಾಯಿತ್ತು ಸರ್. ಚೆನ್ನಾಗಿತ್ತು. ಮತ್ತು ನಮ್ಮ ಚಿಕ್ಕಪ್ಪಂಗೆ ಮಕ್ಕಳು ಇರಲಿಲ್ಲ ಅಂದರೆ ನಾವೇ ಮಕ್ಕಳು ಸಾಯ್ಕೊಂಡು ಹೆಂಗೆ ಇದು ಮಾಡ್ತಾಯಿದ್ದೆ ಸರ್. ಇಲ್ಲಿ ನಮ್ಮ ತಂದೆ ತೀರ್ಕೊಂಡಾದ್ಮೇಲೆ ಏನಾಯಿತು ಅಂದರೆ ಸರ್, ಇಲ್ಲಿ ಇಟ್ಟಿಗೆ ಬಟ್ಟಿಗೆ ಒಬ್ಬ ಬಂದುಬಿಟ್ಟಿತ್ತು. ಅವನು ಇಲ್ಲೇ ಇದ್ಕೊಂಡ್ಬಿಟ್ಟು ನಮಗೆ ಗೊತ್ತಿಲ್ದಲೇ ನಮ್ಮ ಚಿಕ್ಕಪ್ಪನ ಆಸ್ತಿನ ಕಬಳಿಸ್ಕೊಂಡು, ನಮ್ಮ ತಂದೆದು ಆಸ್ತಿನ ಕಬಳಿಸ್ಕೊಂಡು ಅವರ ತಿಮ್ಮಮ್ಮ ಹೆಸರಿಗೆ ಖಾತೆ ಮಾಡ್ಕೊಂಡಿದ್ದಾನೆ ಸರ್. ಇದು ಆಯಿತಾ, ಇದು ನಮಗೆ ಅರಿವಿಗೆ ಬಂದಿರಲಿಲ್ಲ ಸರ್. ಇದು ಅರಿವಿಗೆ ಬಂದಿತ್ತಿರಲಿಲ್ಲ. ಇವಾಗ ಅವನು ಬಂದು ಬೋರ್ಚೇರಿ ಇವರು ತಂದೆನೇ ಪುಟ್ಟಯ್ಯಗೆ ಮಕ್ಕಳಿದ್ದಾರೆ, ಇವನೇನು ಮಾಡಿದ್ದಾನೆ, ಪುಟ್ಟಯ್ಯ ಮಗ ಅಂತ ಹೇಳ್ಕೊಂಡ್ಬಿಟ್ಟು ಸರ್ಕಾರಿ ನೌಕರಿ ಕಿಟ್ಕೊಂಡಿದ್ದಾನೆ ಸರ್. ಇವಾಗ ಅವನು ಬಂದು ಪೊಲೀಸ್ ಇಲಾಖೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಇದ್ದಾನೆ ಸರ್. ಇವನಿಂದ ನಮಗೆ ಭಾಳ ತೊಂದರೆಗಳು ಕೊಡ್ತಾನೆ. ನನ್ನ ಜಮೀನಿಗೆ ಪ್ರವೇಶ ಮಾಡೋಕ್ಕೂ ಆಗ್ತಾಯಿಲ್ಲ, ಪ್ರವೇಶ ಆಗ್ತಾಯಿಲ್ಲ. ಇದಕ್ಕೆಲ್ಲ ನಾವು ಏನು ಮಾಡಿದ್ದೇವೆ ಅಂದರೆ, ನಾವು ಕೋರ್ಟ್ ಮುಖಾಂತರ ಕಾನೂನು ರೀತಿಯಲ್ಲಿ ಹೋಗೋಣ ಅಂತ ಹೇಳ್ಕೊಂಡು ಕೋರ್ಟಲ್ಲಿ ಬಂದು ನಾವು ದಾವ ಹೂಡಿದ್ವಿ ಸರ್. ಇದರಲ್ಲಿ ಏನಾಗಿದೆ ಅಂದರೆ, ನಮಗೆ 2014 ಬಂದು ತಾಲೂಕು ತಹಸೀಲ್ದಾರ್ ಕಡೆಯಿಂದ ಆದೇಶ ಆಗಿದೆ ಸರ್. ಇದು ನಮಗೆ ನಮ್ಮ ಪರವಾಗಿ ಆದೇಶ ಆಗಿದೆ ಸರ್. ಅದನ್ನು ಇದು ಲೆಕ್ಕಕ್ಕೆ ಅಪೀಲ್ ಎಲ್ಲ ಹೋಗಿ ತೊಂದರೆ ಕೊಡ್ತಾರೆ. ನಮಗೆ ಬಂದು ಜಮೀನಿಗೆ ನಮ್ಗೆ ಕೊಡ್ದಲೇ ಬಂದು ದಬ್ಬಾಳಿಕೆ ಮಾಡಿಕೊಂಡು ಅವರು ಪೊಲೀಸ್ ಇಲಾಖೆಯಲ್ಲಿ ಅವ್ರನ್ನ ಕರ್ಸ್ಕೊಂಡು ಬಂದು ನಮಗೆ ಹೊರಗಡೆಗೆ ಆಗ್ತಾರೆ ಸರ್. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಆಸ್ತಿ ಕಲಹ ಹಿನ್ನೆಲೆ ಸಾರಿಗೆ ಇಲಾಖೆ ನೌಕರನ ಬರ್ಬರ ಹತ್ಯೆ. ಆಲೂರು ತಾಲೂಕಿನ ರಾಜನಹಳ್ಳಿ ಸಮೀಪ ಘಟನೆ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್. ಎಂಎಲ್ಸಿ ಸೂರಜ್ ರೇವಣ್ಣಗೆ ಮತ್ತೊಂದು ಶಾಕ್. ಪರಿಶೀಲನಾ ಅರ್ಜಿ ವಜಾ. ಹಾಸನ ಜಿಲ್ಲಾ ದಲಿತ ಕಾಂಗ್ರೆಸ್ ಮುಖಂಡರ ಅಸಮಾಧಾನ. ಸರ್ಕಾರದ ವಿರುದ್ಧ ಬಂಡಾಯದ ಎಚ್ಚರಿಕೆ. ದಲಿತರಿಗೆ ನಾಮನಿರ್ದೇಶಿತ ಸ್ಥಾನ ನೀಡುವಂತೆ ಒತ್ತಾಯ. ಸ್ವಿಚ್ ಇಲ್ಲದ ಬೀದಿ ದೀಪ ಕಂಬಗಳು. ಅನಾಹುತಕ್ಕೆ ಆಹ್ವಾನ. ಸಾರ್ವಜನಿಕರಲ್ಲಿ ಆತಂಕ. ನಕಲಿ ದಾಖಲೆ ಸೃಷ್ಟಿ. ಪೊಲೀಸ್ ಪೇದೆಯಿಂದ ಭೂಕಬಳಿಕೆ. ಜುಟ್ಟನಹಳ್ಳಿ ಗ್ರಾಮದ ಪುಟ್ಟಸ್ವಾಮಿಯಿಂದ ಗಂಭೀರ ಆರೋಪ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC ಟಿವಿ. ಸತತ ಕಡೆ ನಮಸ್ತೆ.